ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನಾ ಬಂದು ಮನೋಜ್ ಹತ್ರ ಕೇಳ್ತಾಳೆ, ಮನೋಜ್ ಅವರೇ ನಿಮ್ಗೆ ಏನು ತರಲಿ, ಚಹಾ ಕಾಫಿ ಅಥವಾ ತಿಂಡಿ ಏನು ತರಲಿ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಏನು ಮೀನಮ್ಮ ಇವತ್ತು ನನ್ನನ್ನು ಭಾರಿ ವಿಚಾರಿಸ್ತಾ ಇದೆಯಾ, ಮೊದಲು ನಿನಗೇನು ಬೇಕು ಅಂತ ಅದನ್ನು ಕೇಳು, ಹಬ್ಬ ಸದ್ಯ ವಿಷಯಕ್ಕೆ ಬಂದ್ರಲ್ಲ ಅಂತ ಮೀನಾ ಹೇಳ್ತಾಳೆ. ಆನಂತರ ಮೀನಾ ಕೇಳ್ತಾಳೆ ಮನೋಜ್ ಹತ್ರ, ತಾರ ಎಲ್ಲಿ ಅಂತ ಕೇಳ್ತಾಳೆ. ಆಗ ಮನೋಜ್ ತುಂಬ ಬೆಚ್ಚಿ ಬೀಳ್ತಾನೆ. ತಾರಾನ ಅಂತ ಕೇಳ್ತಾನೆ. ಹೌದು, ನಿಮ್ಮ ತಂಗಿ ತಾರಾ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಸೂರ್ಯನೇ ಅವಳನ್ನು ನೀರಿಗೆ ಬಿಟ್ಟ ಅಂತ ಹೇಳಿ. ಇಲ್ಲ, ಸೂರ್ಯ ಅಂದರೆ ಸೂರ್ಯರವರು ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ರು, ನೀವೇ ಏನೋ ಮಾಡಿರಬೇಕು, ಎಲ್ಲಿ ಅಂತ ಕೇಳ್ತಾಳೆ. ಮನೋಜ್ ತುಂಬ ಬೆಚ್ಚಿ ಬೀಳ್ತಾನೆ. ಅಷ್ಟು ಕೇಳುವಾಗ ಅವನಿಗೆ ಇಂದಿನ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಮತ್ತೆ ಮೀನಾ ಹೇಳ್ತಾಳೆ, ನೀವು ಎಲ್ಲಿ 20 ವರ್ಷದ ಸತ್ಯವನ್ನು ಮುಚ್ಚಿಟ್ಟಿದ್ದೀರಾ, ಅದನ್ನು ನಾನು 20 ದಿನದಲ್ಲಿ ಹೊರಗೆ ತೆಗಿತೇನೆ, ಇಲ್ಲ ಅಂತ ಹೇಳಿದರೆ ನಾನು ಸೂರ್ಯನ ಹೆಂಡತಿ ಅಲ್ವೇ ಅಲ್ಲ ಅಂತ ಹೇಳಿ ಚಾಲೆಂಜನ್ನು ಹಾಕ್ತಾಳೆ ಮನೋಜ್ ಹತ್ರ. ಮನೋಜ್ ಅದನ್ನೆಲ್ಲ ಕೇಳಿ ತುಂಬ ಹೆದರಿಕೆ ಆಗುತ್ತೆ ಅವನಿಗೆ, ಎಲ್ಲಿ ಸತ್ಯ ಗೊತ್ತಾಗಿ ಅವನ ವಿಷಯ ಆಚೆ ಬರುತ್ತಾ ಅಂತ ಹೇಳಿ ತುಂಬ ಹೆದರ್ತಾನೆ. ಆನಂತರ ಶ್ರುತಿ ಹೋಟೆಲನ್ನು ಓಪನ್ ಮಾಡಿರ್ತಾಳೆ, ಎಲ್ಲರನ್ನು ಕರೀತಾಳೆ, ಇವತ್ತು ನಮ್ಮ ಹೋಟೆಲಿದ್ದು ಓಪನಿಂಗ್ ಇದೆ, ಎಲ್ಲರೂ ಬರಬೇಕು ಅಂತ ಹೇಳಿ. ಆಗ ಮನೋಜ್ ಹೇಳಿ, ನನಗೆ ಶೋರೂಮ್ ಇದೆ, ನನಗೆ ಬರಲಿಕ್ಕೆ ಆಗೋದಿಲ್ಲ. ಏನು ಮನೋಜ್ ಅವರೇ, ಶೋರೂಮ್ ಯಾವತ್ತೂ ಇರುತ್ತೆ, ಬನ್ನಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾರೆ, ಸರಿ ಶ್ರುತಿ ನಾವು ಬರ್ತೇವೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಶ್ರುತಿಯ ಹೋಟೆಲ್ ಓಪನಿಂಗ್ಗೆ ಹೋಗ್ತಾರೆ. ಮನೋಜ್ ಮತ್ತು ರೋಹಿಣಿಗೆ ಶ್ರುತಿಯ ಹೋಟೆಲ್ ನೋಡಿ ತುಂಬ ಶಾಕ್ ಆಗುತ್ತೆ. ತುಂಬ ಚಂದವಾಗಿ ಮಾಡಿದಾಳೆ ಹೋಟೆಲ್ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಬಿಡಿ ಮನೋಜ್ ಅವಳಿಗೆ ಅವಳ ತಂದೆ ತಾಯಿ ಇದ್ದಾರೆ, ಬ್ಯಾಕ್ ಬೋನ್ ಸಪೋರ್ಟಾಗಿ, ನಮಗೆ ಯಾರಿದ್ದಾರೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬೇಸರ ಮಾಡ್ಕೊಳ್ಬೇಡ ರೋಹಿಣಿ, ನಾವು ಕೂಡ ಒಂದಲ್ಲ ಒಂದು ನಮ್ಮ ಶೋರೂಮನ್ನು ಇದೇ ರೀತಿಯಾಗಿ ಮಾಡ್ತೇವೆ, ನಾವೇನು ಇವಾಗ ಶೋರೂಮ್ ಓನರ್ ಆಗಿಲ್ವಾ ಅಂತ ಹೇಳಿ ಕೇಳ್ತಾನೆ. ನಂತರ ಹೋಟೆಲ್ ಓಪನಿಂಗ್ಗೆ ಮೀನಾ ಮನೆಯವರು ಕೂಡ ಬಂದಿರ್ತಾರೆ, ಹಾಗೆ ಶ್ರುತಿಯ ತಾಯಿ ತಂದೆ ಕೂಡ ಬಂದಿರ್ತಾರೆ. ಮೀನಾ ಮನೆಯವರನ್ನು ನೋಡಿ ಶಾಂತಿಗೆ ಹೊಟ್ಟೆ ಹುರ್ಕೊಂಡು ಸಾಯ್ತಾಳೆ. ಕಸ್ತೂರಿ ಹತ್ರ ಹೇಳ್ತಾಳೆ, ಇವರೆಲ್ಲ ಇಂಥ ಫಂಕ್ಷನ್ಗೆಲ್ಲ ಬರಬಾರ್ದು, ನೋಡು ಹೇಗಿದ್ದಾರೆ ಅಂತ ಹೇಳಿ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಆಗ ಕಸ್ತೂರಿ ಹೇಳ್ತಾಳೆ, ಶಾಂತಿಗೆ ಸಮಾಧಾನ ಮಾಡ್ತಾಳೆ, ಅವರನ್ನು ಕರೆದಿದ್ದಾರೆ ಅದಕ್ಕೆ ಬಂದಿದ್ದಾರೆ, ಅದಕ್ಕೆ ನಿನಗೇನೆ ಎಷ್ಟು ಕೋಪ ಅಂತ ಹೇಳಿ ಕೇಳ್ತಾಳೆ. ಆಗಲ್ಲ ಕಣೆ ಅಂತ ಹೇಳಿ ಅವರಿಬ್ಬರು ಆಚೆ ಹೋಗ್ತಾರೆ. ಆನಂತರ ಶ್ರುತಿಯ ತಂದೆ ತಾಯಿ ಬರುವಾಗ ರವಿ ಅವನ ಕೆಲಸ ಮಾಡ್ತಿದ್ದ ಹೋಟೆಲ್ನ ಓನರ್ ಹತ್ರ ತುಂಬ ಚೆನ್ನಾಗಿ ಮಾತಾಡಿ ಆಚೆ ಈಚೆ ಹೋಗ್ತಾ ಇರ್ತಾರೆ. ಆಗ ಶ್ರುತಿಯ ತಂದೆ ತಾಯಿ ಹೇಳ್ತಾರೆ, ನೋಡಿ ನೋಡಿ ನಮ್ಮೆದುರೇ ಯಾವ ರೀತಿಯೆಲ್ಲ ಆಡ್ತಾ ಇದ್ದಾನೆ ಅಂತ ಹೇಳಿ. ಹಾಗೆ ಶ್ರುತಿಯ ತಂದೆ ತಾಯಿಯವರಿಗೆ ರವಿ ಆ ಥರ ಓಡಾಡೋದನ್ನು ನೋಡಿ ಒಂಥರ ಆಗುತ್ತೆ. ಹಾಗೆ ಕನಕ ಕೂಡ ಆ ಹೋಟೆಲ್ ಓಪನಿಂಗ್ಗೆ ಬಂದಿರ್ತಾಳೆ. ಕನಕನನ್ನು ನೋಡಿ ಮೀನನ ತಾಯಿಗೆ ಕೂಡ ಖುಷಿಯಾಗುತ್ತೆ. ಹಾಗೆ ಅವರಿಗೆ ವಿಶ್ ಮಾಡ್ತಾಳೆ, ಶ್ರುತಿ ಮತ್ತು ರವಿಗೆ ವಿಶ್ ಮಾಡ್ತಾಳೆ ಹೋಟೆಲ್ ಓಪನಿಂಗ್ ಆದದಕ್ಕೆ. ಹಾಗೆ ಶ್ರುತಿ ರಿಬ್ಬನ್ ಕಟ್ಟನ್ನು ರಂಗನಾಥ್ ಅವರ ಕೈಯಲ್ಲಿ ಮಾಡ್ತಾಳೆ. ಮಾವ, ನೀವು ಮಾಡಿದರೆ ಒಳ್ಳೆಯದು, ನಿಮಗೆ ಸಂಬಂಧದ ಬೆಲೆ ಗೊತ್ತಿದೆ, ನೀವು ಯಾವತ್ತೂ ಸಂಬಂಧವನ್ನು ಗಟ್ಟಿಯಾಗಿಸ್ಲಿಕ್ಕೇ ನೋಡ್ತೀರಾ, ಹಾಗೆ ಹೀಗೆ ಅಂತೇಳಿ ಶ್ರುತಿ ಮಾವನನ್ನು ತುಂಬ ಹೊಗಳ್ತಾಳೆ. ಹಾಗೆ ಸೂರ್ಯ ಕೂಡ ಹೇಳ್ತಾನೆ, ಮೀನಮ್ಮ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ. ಥ್ಯಾಂಕ್ಸ್ ರೀ ಅಂತ ಮೀನಾ ಕೂಡ ಹೇಳ್ತಾಳೆ. ಹಾಗೆ ಸೂರ್ಯ ಶ್ರುತಿ ಹತ್ರ ಹೇಳ್ತಾನೆ, ಬಾ ಮೈಕಮ್ಮ ಕ್ಯಾಶ್ ಕೌಂಟರ್ನಲ್ಲಿ ಕೂತ್ಕೋ ಅಂತ ಹೇಳಿ. ಸರಿ ಅಂತ ಹೇಳಿ ಶ್ರುತಿ ಕೂಡ ಕೂತ್ಕೊಳ್ತಾಳೆ. ಹಾಗೆ ಸೂರ್ಯ ಲಡ್ಡು ತಂದಿರ್ತಾನೆ. ಆಗ ಹೇಳ್ತಾನೆ ಸೂರ್ಯ, ಅಪ್ಪ ಮೊದಲನೇ ಬೋನಿ ನಿನ್ನಿಂದಲೇ ಆಗಲಿ, ನೀನು ಆಶೀರ್ವಾದ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ಮಾವ ಅಂತ ಹೇಳಿ ಶ್ರುತಿ ಕೂಡ ಹೇಳ್ತಾಳೆ. ಹಾಗೆ ಶ್ರುತಿ ಕ್ಯಾಶ್ ಕೌಂಟರ್ನಲ್ಲಿ ಕೂತ್ಕೊಳ್ತಾಳೆ. ಹಾಗೆ ಶ್ರುತಿ ಹತ್ರ ಕೇಳ್ತಾರೆ ರಂಗನಾಥ್ ಅವರು, ಶ್ರುತಿ ಲಡ್ಡುಗೆ ಎಷ್ಟಮ್ಮ ಅಂತೇಳಿ. 100 ರೂಪಾಯಿ ಅಂತ ಹೇಳ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ, ಎಲ್ಲರೂ ಬಾಯನ್ನು ಓಪನ್ ಹಾಂ ಅಂತ ಹೇಳಿ ನೋಡ್ತಾರೆ. ಎಲ್ಲರೂ ಒಮ್ಮೆ 100 ರೂಪಾಯಿ ಅಂತೇಳಿ ಆಶ್ಚರ್ಯದಿಂದ ಕೇಳ್ತಾರೆ. ಅದಕ್ಕೆ ಶ್ರುತಿ ನೆಗಾಡ್ತಾಳೆ. ಹಾಗೆ ಎಲ್ರಿಗೂ ಶ್ರುತಿ ಲಡ್ಡು ತಿನ್ನಿಸ್ತಾಳೆ. ಹಾಗೆ ರಂಗನಾಥ್ ಅವರು ಆ ಲಡ್ಡನ್ನು ಪರ್ಚೇಸ್ ಮಾಡಿ, ಇವತ್ತು ನನ್ನ ಕೈಯಿಂದಲೇ ನಾನು ನಿನಗೆ 100 ರೂಪಾಯಿ ಅಲ್ಲ 500 ರೂಪಾಯಿ ಕೊಡ್ತಾ ಇದ್ದೇನೆ, ಇದು ನಿನಗೆ ನನ್ನ ಲೆಕ್ಕದಿಂದ ಆಶೀರ್ವಾದ ಅಂತ ಅಂದ್ಕೋ ಅಂತ ಹೇಳಿ ಹೇಳ್ತಾರೆ. ಹಾಗೆ ಶ್ರುತಿ ಅಲ್ಲಿ ಬಂದವರಿಗೆಲ್ಲ ಅಂದರೆ ಅವರ ಸಂಬಂಧಿಕರಿಗೆಲ್ಲ ಲಡ್ಡನ್ನು ತಿನ್ನಿಸ್ತಾಳೆ. ಎಲ್ಲರೂ ಖುಷಿಯಾಗಿ ಆ ಒಂದು ಓಪನಿಂಗನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಈ ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.